ಹಲೋ, ಗುಡ್ ಈವ್ನಿಂಗ್. ಇವತ್ತು ನೋಡಿರಿ ನಮ್ಮ ಮನೆಯಲ್ಲಿ ಬ್ರೆಡ್ ತೊಗೊಂಬಂದಿದ್ರು ಯಜಮಾನ್ರು. ಅವರಿಗೆ ಪೀನಟ್ ಬಟರ್ ಮಾಡಿಕೊಡ್ಬೇಕಂತೆ. ಬನ್ನಿ ಅದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇವಾಗ ನಾನು ಒಂದು ಕಪ್ ಶೇಂಗಾ ತೊಗೊಂಡಿದ್ದೀನಿ ನೋಡ್ರಿ. ಸಣ್ಣ ಉರಿಯಲ್ಲೇ ಹುರಿಬೇಕಿದು, ಕೆಂಪಗಾಗೋ ತನ ಸಣ್ಣ ಉರಿಯಲ್ಲೇ ಹುರಿಬೇಕು ಫ್ರೆಂಡ್. ಈ ಕಲರ್ ಹುರಿಬೇಕು ನೋಡ್ರಿ, ತಾಳ್ಮೆಯಿಂದ ಸಣ್ಣ ಉರಿಯಲ್ಲಿ ಹುರಿಬೇಕು ನೋಡಿ. ಕಲರ್ ಚೇಂಜ್ ಆಗಿದೆ, ಇವಾಗ ಹಾಕಿ ಮಾಡಿಬಿಡೋಣ. ಸಿಪ್ಪೆ ಎಲ್ಲ ತಗೊಂಡಿದ್ದೀವಿ ನೋಡ್ರಿ. ಸಿಪ್ಪೆ ಎಲ್ಲ ತಗೊಂಡು ಮಿಕ್ಸಿ ಹಾಕೋಣ. ನೀವು ಬೇಕಾದರೆ ಬೆಲ್ಲ ಹಾಕ್ಬೋದು, ಇಲ್ಲ ಸಕ್ಕರೆನೂ ಹಾಕ್ಬೋದು. ಇದಕ್ಕೆ ನಾನು ಸಕ್ಕರೆ ಬೆಲ್ಲ ಎರಡೂ ಹಾಕಲ್ಲ. ಒಂದೇ ಸರಿ ಮಿಕ್ಸಿನ ಆನ್ ಮಾಡಿ ಆಫ್ ಮಾಡಿ ಒಂದೇ ಸರಿ ಗರ್ ಅಂತ ತಿರ್ಸ್ಬೇಡಿ. ಈ ಥರ ಮಾಡ್ಕೊಳ್ಳಿ. ಈ ನೋಡಿ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಆನಂತರ ಜೇನುತುಪ್ಪ ಹಾಕ್ಕೊಳ್ಳಿ. ಒಂದು 2 ಸ್ಪೂನು. ಸಕ್ಕರೆ ಬೇಡ, ಬೆಲ್ಲ ಬೇಡ, ಏನೂ ಬೇಡ. ಜೇನುತುಪ್ಪ ಇದ್ರೆ ಸಾಕು. ಒಂದು 2ರಿಂದ 3 ಸ್ಪೂನ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಎಣ್ಣೆ ಹಾಕಿ ಸನ್ ಪ್ಯೂರ್ ಆಗಿರೋಕ್ಕೆ ನೀವು ಯಾವ್ದು ಬಳಸ್ತೀರೋ ಆ ಎಣ್ಣೆ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ಇದು ಟೇಸ್ಟ್ ಹೇಗಿರುತ್ತೆ. ಚೆನ್ನಾಗಿ ರೆಡಿ ಆಗಿದೆ ನೋಡಿರಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿರಿ. ಇದು ಮಕ್ಕಳಿಗೆ ಸ್ಕೂಲ್ಗೆ ಬ್ರೆಡ್ ಜೊತೆಗೆ ಈ ಥರ ಮಾಡ್ಕೊಂಡು ಕಳ್ಸ್ತಾರೆ, ತಿಂತಾರೆ. ತುಂಬ ಚೆನ್ನಾಗಿ ಬಂದಿದೆ. ಸ್ವೀಟ್ ಏನು ಹಾಕ್ಬೇಡ್ರಿ, ಜೇನುತುಪ್ಪ ಹಾಕಿರ್ತೀರಲ್ಲ ಅದರಲ್ಲೇ ಚೆನ್ನಾಗಿ ಬಂದಿದೆ. ಬ್ರೆಡ್ಗೆ ಹಚ್ತಾ ಇದ್ದೀನಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಇದು ಕೊಡೋಣ. ಸಕ್ಕತ್ ಟೇಸ್ಟ್ ಆಗಿದೆ. ನಾನು ಕೂಡ ಫಸ್ಟ್ ನಾನೇ ತಿಂದಿದ್ದೀನಿ, ಇವಾಗ ಅವ್ರಿಗೆ ಕೊಡ್ತೀನಿ. ಅವ್ರು ಹೆಂಗೆ ಹೇಳ್ತಾರೆ ನೋಡೋಣ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹಿಂಗೆ ಇದೆ ಫ್ರೆಂಡ್. ಸುಮ್ಮನೆ ಅಂಗಡಿಯಲ್ಲಿ ತಗೊಂಡು ಬಂದು ತಿಂದು ಅದು ಏನೇನು ಹಾಕಿರ್ತಾರೋ ಏನೇನಿಲ್ಲೋ, ಹೌದಿಲ್ರಿ ಫ್ರೆಂಡ್. ಸೂಪರ್ ಚೆನ್ನಾಗಿದೆ ನಿಜ. ತುಂಬ ಟೇಸ್ಟ್ ಆಗಿದೆ ಫ್ರೆಂಡ್. ನನಗೂ ಕೂಡ ಒಂದ್ಸರಿ ಬಾಯಲ್ಲಿ ನೀರು ಬರ್ತದೆ. ನಾನು ಬೇಗ ತಿಂದು ನೋಡಿ ಇಷ್ಟು ಚೆನ್ನಾಗಿದೆ ಅಂದರೆ ಹಾಗೆ ಮಕ್ಕಳಿಗೆ ಇದು ಬೆಳಗ್ಗೆ ಹೊತ್ತು ಬ್ರೆಡ್ ಏನಂತಾರೆ ತಿಂಡಿ ನಾಷ್ಟ ಟಿಫನ್ಗೆ ಇದು ಒಳ್ಳೇದು ನೋಡಿರಿ. ಬೆಳಗ್ಗೆ ಹೊತ್ತು ಟಿಫನ್ಗೆ ಚೆನ್ನಾಗಿರುತ್ತೆ. ಆಮೇಲೆ ಶೇಂಗಾಯಿಂದ ಮಾಡಿರೋದ್ರಿಂದ ಇದು ರಕ್ತ ಬರುತ್ತಲ್ರಿ. ರಕ್ತ ಬರುತ್ತೆ, ಚೆನ್ನಾಗಿರುತ್ತೆ. ಮಾತ್ರ ಟೇಸ್ಟ್ ಮಾತ್ರ ಸೂಪರಾಗಿದೆ. ನೀವು ಬೇಕಾದರೆ ಎಣ್ಣೆ ಹಾಕಲಿಲ್ಲ ಅಂದ್ರೆ ಪರವಾಗಿಲ್ಲ, ಜೇನುತುಪ್ಪ ಹಾಕ್ಕೊಳ್ರಿ, ಅದನ್ನು ಆರೋಗ್ಯಕ್ಕೆ ಒಳ್ಳೆಯದು. ಆಮೇಲೆ ಬೆಲ್ಲ ಸಕ್ಕರೆ ಏನು ಹಾಕಬೇಡಿ, ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್, ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ನಾನು ಕೂಡ ತಿಂತೀನಿ, ನನಗೂ ಬಾಯಲ್ಲಿ ನೀರು ಬರ್ತಾಯಿದೆ. ಇದು ನೀವು ಬ್ರೆಡ್ ಜೊತೆಗೆ ತಿನ್ನಬೇಕಂತ ಏನಿಲ್ಲ. ಬೆಳಗ್ಗೆ ಹೊತ್ತು ಇಲ್ಲ ಸಾಯಂಕಾಲ ಹೊತ್ತು ಕೆಲಸದಿಂದ ಬಂದಮೇಲೆ ಈ ಥರ ಒಂದೊಂದು ಉಂಡೆಗಳು ತಿನ್ನಬೇಕು, ಒಳ್ಳೆಯದು. ಯಾರಿಗಾದರೂ ರಕ್ತ ಇಲ್ಲ ಅಂದರೆ ಈ ಥರ ಒಂದೊಂದು ಉಂಡೆ ತಿನ್ನಿರಿ. ಬೆಳಗ್ಗೆ ಇಲ್ಲ ಸಾಯಂಕಾಲ ಡೈಲಿ ತಿಂದರೆ ರಕ್ತ ಶುದ್ಧಿ ಆಗುತ್ತೆ, ರಕ್ತ ಚೆನ್ನಾಗಿ ಬರುತ್ತೆ. ಆಮೇಲೆ ಇನ್ನೊಂದು ಏನಂದರೆ ಇದರಲ್ಲಿ ಸ್ವೀಟ್ ಅಂತೂ ಏನೂ ಇಲ್ಲ, ಜೇನುತುಪ್ಪ ಒಂದೇ ಹಾಕಿರೋದು. ತುಂಬ ಒಳ್ಳೆಯದು. ಈ ಮಾಹಿತಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತಿಂತೀನಿ, ನಮ್ಮ ಯಜಮಾನ್ರು ಕೂಡ ಕೊಡ್ತೀನಿ. ಡಾಕ್ಟ್ರು ನನಗೂ ಕೂಡ ತಿನ್ನು ಅಂತ ಹೇಳಿದರು.